ಶ್ರೀಚಕ್ರವನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ವಿರೂಪಾಕ್ಷ ಶಾಸ್ತ್ರಿಯಾದ ನಾನು ನಿಮ್ಮನ್ನೇ ನಂಬಿ ಈ ಕಂಕಣವನ್ನ ಧಾರಣೆ ಮಾಡ್ಕೊಳ್ತಾ ಇದ್ದೀನಿ ತಾಯಿ. ನನ್ನ ಕಾರ್ಯ ಸಂಪೂರ್ಣವಾಗುವವರೆಗೆ, ನಾನು ಅಂದುಕೊಂಡಿದ್ದನ್ನ ಸಾಧಿಸೋವರೆಗೆ, ಶ್ರೀಚಕ್ರ ನನ್ನ ಕೈವಶವಾಗುವವರೆಗೆ ಯಾವುದೇ ಕಾರಣದಿಂದಲೂ ಭೂತ ಪ್ರೇತ ಪಿಶಾಚಿಗಳಿಂದಲೂ ದೈವಿ ಶಕ್ತಿಯಿಂದಲಾಗಲಿ ಪ್ರಾಣಿ ಪಕ್ಷಿ ಮನುಷ್ಯರಿಂದಲಾಗಲಿ ಸಕಲ ಚರಾಚರ ಜೀವಿಗಳಿಂದಲಾಗಲಿ ಪಂಚಭೂತಗಳಿಂದಲಾಗಲಿ ನನ್ನ ಕಾರ್ಯಕ್ಕೆ ತಡೆಯಾಗದೇ ಇರೋ ಹಾಗೆ ನೋಡ್ಕೋಬೇಕು ತಾಯೇ, ನೋಡ್ಕೋಬೇಕು. ನನ್ನ ಕೆಲಸ ಆಮೇಲೆ ನಿಮ್ಮ ಕೆಲಸ. ಇದ್ಯಾವ ನ್ಯಾಯ ವಿರೂಪಾಕ್ಷ? ನಾನೇನು ನಿನ್ನ ಸಹಾಯಕನ? ಶ್ರೀಚಕ್ರದಲ್ಲಿ ನಾನು ಸಮಪಾಲುದಾರ. ಅದರಲ್ಲಿ ನನಗೂ ಸಮಾನ ಹಕ್ಕಿದೆ. ಹಕ್ಕು ಹಕ್ಕು ಪಕ್ಕು ಏನೂ ಇಲ್ಲ. ನನ್ನ ಷರತ್ತಿಗೆ ಒಪ್ಪೋದಾದ್ರೆ ನನ್ನ ಜೊತೆ ಇರಬಹುದು, ಇಲ್ಲದೆ ಇದ್ರೆ ಹೋಗ್ತಾ ಇರಬಹುದು. ದೇಹಿ ಅಂತ ಬಂದಿರೋದು ನೀವುಗಳು, ಯೋಚನೆ ಮಾಡಿ. ಬೇಡ ಶ್ರೀಚಕ್ರ, ನಿನ್ನ ಷರತ್ತಿಗೆ ನಾನು ಒಪ್ಪೋದಿಲ್ಲ. ನಾ ಒಪ್ಪಿದ್ದೀನಿ. ಮಾರಿಗುಡಿ, ನೀನಿಷ್ಟು ತಲೆ ತಗ್ಸ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಒಂದ್ ವೇಳೆ ಶ್ರೀಚಕ್ರ ಇವನ್ ಕೈವಶವಾದ್ರೆ ನಾವ್ ಇವನ್ ಗುಲಾಮರಾಗ್ಬಿಡ್ತೇವೆ. ಅದನ್ನ ತಿಳ್ಕೊ. ಇಲ್ಲ ಕಡ್ಕೆ, ವಿರೂಪಾಕ್ಷ ಅಷ್ಟೊಂದು ಕೆಟ್ಟವನಲ್ಲ. ಅವನ್ ಹಾಕೋ ಷರತ್ತು ನ್ಯಾಯವಾಗಿದೆ, ನಾವು ಸುಮ್ಮನೆ ಒಪ್ಕೋಬೇಕಷ್ಟೇ. ಮಾರಿಗುಡಿ, ನೀನು ನನ್ಗೆ ಅನ್ಯಾಯ ಮಾಡ್ತಿದ್ಯಾ? ಅವನ್ ಜೊತೆ ಸೇರಿ ಅನ್ಯಾಯ ಮಾಡ್ತಿದ್ಯಾ? ಇಲ್ಲ ಕಡ್ಕಿ, ನಾವು ಒಂದಾಗೋದ್ರಿಂದ ಎಲ್ಲರಿಗೂ ಒಳ್ಳೇದಾಗತ್ತೆ, ಸುಮ್ಮನೆ ಒಪ್ಕೋ. ಸರಿ, ಹಾಗೆ ಆಗ್ಲಿ, ಒಪ್ಪಿದ್ದೀನಿ. ಆದ್ರೆ ವಿರೂಪಾಕ್ಷ, ನಿನ್ನ ಕೆಲಸ ಮುಗ್ಮೇಲೆ ಶ್ರೀಚಕ್ರನ ನನ್ಗೊಪ್ಪಿಸ್ಬೇಕು. ಮೊದಲನೇ ತಿಂಗಳು ನಿಂದು, 2ನೇ ತಿಂಗಳು ನಂದು. ಮಾರಿಗುಡಿಗೂ ಅದ್ರ ಬಗ್ಗೆ ಒಲವಿದ್ರೆ 3ನೇ ತಿಂಗಳು ಮಾರಿಗುಡಿಗೆ. ಆಗಬಹುದು, ಧಾರಾಳವಾಗಿ ಆಗಬಹುದು. ಸಂಜೆ ತೋಟದ ಮನೆಯಲ್ಲಿ ಸೇರೋಣ. ಅಪಹರಣದ ರೂಪುರೇಷೆಗಳನ್ನ ನಾನು ವಿವರಿಸ್ತೀನಿ. ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತಲೂ ಹೇಳ್ತೀನಿ. ಎಲ್ಲ ನಾನು ಹೇಳ್ದ ಹಾಗೆ ನಡಿಬೇಕು. ತುಂಬ ಚೆನ್ನಾಗಿದೆ ಕಣೋ ನೀನು ಹೇಳೋದು. ಪಾಪ ಬಸ್ರಿ ಹುಡುಗಿ ಆ ಜಗ್ಗಿ ಕಾಟ ತಾಳಲಾರ್ದೆ ದೇಹಿ ಅಂತ ನಮ್ಮ ಮನೆಗೆ ಬಂದಿದ್ದಾಳೆ. ನಾವಲ್ದೆ ಬೇರೆ ಯಾರೂ ಇದ್ದಾರೆ ಅವಳಿಗೆ? ಹತ್ರದವರು ಅಂತ ನಾವೆಲ್ವಾ ಅವಳಿಗೆ ಅವಳ ಮಗುಗೆ ರಕ್ಷಣೆ ಕೊಡಬೇಕಾಗಿರೋದು? ಪಾಪ ತುಂಬ ನೊಂದ್ಕೊಂಡಿದ್ದಾಳೆ.
ಹೋಗಿ ಸಮಾಧಾನ ಮಾಡು. ಅವಳು ಇಲ್ಲೇ ಇರಲಿ. ಅಮ್ಮ, ಮನುಷ್ಯ ಅಂದಮೇಲೆ ಕಷ್ಟಗಳಿದ್ದಿದ್ದೆ, ನಮಗಿಲ್ವಾ? ಇಷ್ಟು ವರ್ಷ ಸಂಸಾರ ತೂಗ್ಸೋಕ್ಕೆ ನಾನೆಷ್ಟು ಪರದಾಡಿಲ್ಲ, ಆಗ ನನಗೆ ಯಾರಿದ್ರು? ಎಷ್ಟು ಮಾತುಗಳು ಕೇಳಿಲ್ಲ. ನಿನ್ನ ಸೊಸೆನೇ ನನ್ನ ಮೇಲೆ ಎಷ್ಟು ಸಾರ್ತಿ ಅನುಮಾನ ಪಟ್ಟಿಲ್ಲ. ಸತ್ಯ ಗೊತ್ತಾದ ಮೇಲೆ ತಾನೇ ಸುಮ್ಮನಾಗಿತ್ತು. ಅವರವ್ರ ಪಾಡು ಅವರವರೇ ನೋಡ್ಕೋಬೇಕು. ಯಾರೂ ಇಲ್ದವ್ರಿಗೆ ಅಮ್ಮನವರಿದ್ದಾರೆ, ನಂಬಬೇಕು. ಇನ್ನು ಈ ವಿಷಯ ಚರ್ಚೆ ಬೇಡ, ಸುಮ್ಮನಿದ್ದು ಬಿಡು. ಲೋ ಶೇಖರಿ, ಅವಳ ಗಂಡನ ಮನೆಗೆ ಹೋದ್ರೆ ಆ ರಾಕ್ಷಸ ಜಗ್ಗಿ ಆ ಮಗುನ ಸಾಯಿಸ್ಬಿಡ್ತಾನೆ ಕಣೋ. ಯೋಚನೆ ಮಾಡೋ. ಅದಕ್ಕೆ ನಮ್ಮನೆ ಬಲಿ ಆಗ್ಬೇಕೇನಮ್ಮ? ನನಗೆ ನಿಷ್ಠುರವಾಗಿ ಹೇಳಕ್ಕೆ ಬರೋಲ್ಲ, ನೀನೇ ಹೇಳಿಬಿಡು. ಇವತ್ತೇ ಹೊರಗಲಿ. ಬೇಕಾದ್ರೆ ವಿದ್ಯುನ್ಗೆ ಹೇಳೋಣ ಬಿಟ್ಟು ಬರೋಕೆ. 4 ಬುದ್ಧಿ ಮಾತು ಹೇಳಿ ಬರ್ತಾನೆ. ವಿದ್ಯಾ ಅಂದರೆ ಜಗ್ಗಿಗೂ ಸ್ವಲ್ಪ ಭಯ ಇದೆ. ನಾವಿಷ್ಟು ಮಾತ್ರ ಮಾಡಬಹುದು. ಹಾಗಂದ್ರೆ ಹೇಗೋ? ಮನೆ ಹಿರಿಯವಳಾಗಿ ನಾನು ಮಾತು ಕೊಟ್ಬಿಟ್ಟಿದ್ದೀನಿ. ಅವಳು ಇಲ್ಲೇ ಇರ್ಲಿ ಕಣೋ. ಮಾ, ನೀನು ಮನೆ ಒಳಗಿರೋಳು. ಮನೆ ಹೊರಗೆ ಜನ ಆಡೋ ಮಾತು ಗೊತ್ತಾ ನಿನಗೆ? ಜಾಜಿ ವಿಷಯಕ್ಕೆ ಅಷ್ಟು ಪಾರ್ಪತ್ಯ ವಹಿಸ್ಕೋತೀಯಾ? ಸುನೀತಾ ನಮ್ಮ ಮನೇಲಿದ್ರೆ ಆಗೋ ರಾಮಾಯಣ ಗೊತ್ತಾಗಲ್ವಾ ನಿನಗೆ? ನೀನು ಮನೆ ಹಿರಿಯಳು, ಒಪ್ಕೋತೀನಿ. ನಾಳೆ ದಿವಸ ಅದರಿಂದ ಏನೇ ಅನಾಹುತಗಳಾದರೂ ಅದರ ಜವಾಬ್ದಾರಿ ನೀನು ತಗೋತೀಯಾ? ಹಾಗಿದ್ರೆ ನಂದೇನೂ ಅಭ್ಯಂತರ ಇಲ್ಲ. ಸರಿ 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 ಮಾ ಪ ನಿ ಪನಿ 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 ಮ ಪಾನಿ ಪನಿ ಪ ಸ ನಿ ಸ ಮ ಮ ರಿ ರಿ ಸ ಸ ರಿ ರಿ ಸ ಸ ನಿ ನಿ ಸ ಸ ನಿ ನಿ ಪ ಪ ನಿ ನಿ ಪ ಪ ಮ ಮ ರಿ ಮ ಪ ನಿ ಸ ಸ ರಿ ಮ ಪ ನಿ ಸ ಸ ರಿ ಮ ಪ ನಿ ಸ ಧೀಂ ತ ತ ಧೀಂ ತ ಧೀ ಧೀಂ ತ ತ ತ ಧೀಂ ತ ಧೀಂ ತ ತ ತ ಧೀಂ ತ ಧೀಂ ತ ತ ತ ಧೀಂ ತ ತ ಧೀಂ ತ ಧೀ ನಮಸ್ಕಾರ. ನೀವಾ? ದುರ್ಗಾ ಸಪ್ತಾಹ ಮುಗಿಸ್ಕೊಂಡು ಹೋದವ್ರು ನೀವು. ಈಗ ಕಾಣಿಸ್ತಾ ಇದ್ದೀರಾ. ಹೇಗಿದ್ದೀರಾ? ಸೌಖ್ಯವೇ? ನಿಜ ಹೇಳಬೇಕು ಅಂದರೆ ಸೌಖ್ಯವಾಗಿಲ್ಲ. ಯಾಕೆ? ಏನಾಯಿತು? ಏನಾಗಬಾರ್ದೋ ಅದೇ ಆಗ್ತಿದೆ. ಅನವಶ್ಯಕ ಮಾತು ಬೇಡ. ಬಂದ್ ಕೆಲಸ ನೋಡ್ಕೊಂಡು ಹೊರಡ್ತಾ ಇರೋ. ಅದನ್ನೇ ಮಾಡ್ತಿರೋದು. ಯಾವ್ದನ್ನ? ನಿಮ್ಮನ್ನ ಮಾತಾಡ್ಸೋ ಕೆಲಸ. ನನ್ನನ್ನು ಯಾಕೆ ಮಾತಾಡ್ಸ್ಬೇಕು ನೀನು? ಕೆಲವು ಪ್ರಶ್ನೆಗಳಿತ್ತು, ತಿಳಿದವ್ರ ಬಳಿ ಕೇಳೋಣ ಅಂತ. ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯಗಳು ನಿಮಗ್ ಗೊತ್ತಿರತ್ತೆ ಅಲ್ವಾ ವಿರೂಪಾಕ್ಷ ಶಾಸ್ತ್ರಿಗಳೇ? ತಲಹರಟೆ ಜಾಸ್ತಿ ಆಯ್ತು ನಿಂದು. ಅಮ್ನೋರ್ ದೇವಸ್ಥಾನದ ಮುಂದೆ ದೀಪ ಮಾರೋಳಿಗೆ ಇಷ್ಟೊಂದು ಸಕ್ಕ. ಕೋಪ ಮಾಡ್ಕೋಬೇಡಿ. ನನ್ನ ಕೈಗೂ ಒಂದು ಕಂಕಣ ಕಟ್ಟಿ ನಾನು ಒಂದು ಸಂಕಲ್ಪ ಮಾಡ್ಕೋಬೇಕಾಗಿದೆ. ಏನದು ನಿನ್ನ ಸಂಕಲ್ಪ? ಚಕ್ರಾಪುರಿಯ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಉತ್ಸವದಲ್ಲಿ ಶ್ರೀಚಕ್ರ ಉದ್ಭವ ಕಾಲಕ್ಕೆ ಚೋರ ಕಂಟಕವಿದೆ. ಅದನ್ನ ತಪ್ಪಿಸಿ ಜಗತ್ತಿಗೆ ಒಳ್ಳೇದಾಗಲಿ ಅಂತ ನನಗೊಂದು ಕಂಕಣ ಕಟ್ತೀರಾ ವಿರೂಪಾಕ್ಷ ಶಾಸ್ತ್ರಿಗಳೇ?
ಅಮ್ನೂರಿಂದ ಸುದ್ದಿ ಬಂದಿದೆ ಅಂತ ಹೇಳಿದ್ರಲ್ಲ, ಹೇಳಿ ಏನದು? ಆಪತ್ತು ಯಾರಿಗೆ? ಇಡೀ ಚಕ್ರಾಪುರಿಗೆ. ಹೇಗೆ? ವಿಷಯ ಕೇಳಿಲ್ವಾ? ಶ್ರೀಚಕ್ರಕ್ಕೆ ಚೋರ ಭಯ ಅಂತ. ಹೌದು, ಈಗ ದೇವಸ್ಥಾನದಲ್ಲಿ ಎಲ್ರ ಬಾಯಲ್ಲೂ ಅದೇ ವಿಷಯ ಹರಿದಾಡ್ತಿದೆ. ಅವತ್ತು ಆ ಸ್ವಾಮೀಜಿ ಬಂದು ಹೇಳಿದ್ರಲ್ಲ, ಆವತ್ತಿಂದ. ಒಂದು ವೇಳೆ ಶ್ರೀಚಕ್ರ ಕಳುವಾಗೋದ್ರೆ? ಬಿಡ್ತು ಅನ್ನಿ, ಹಾಗೆಲ್ಲ ಆಗ್ಬಾರ್ದು. ಆದರೆ ಶ್ರೀಚಕ್ರನ ಕದಿಯೋದಕ್ಕೆ ಎಲ್ಲ ತಯಾರಿನೂ ನಡೀತಿವೆ. ಹಾಗನ್ಬೇಡಿ ಮೇಷ್ಟ್ರಮ್ಮ, ಶ್ರೀಚಕ್ರ ಕಳುವಾಗ್ಬಾರ್ದು. ಕಳುವಾಗಬಾರ್ದು ಅಂದರೆ ಕಳುವಾಗೋದಕ್ಕೆ ಬಿಡಬಾರ್ದು. ಆದರೆ ನಾನೇನು ಮಾಡೋಕ್ಕಾಗತ್ತೆ? ನೀನೇ ಮಾಡಬೇಕು. ನೀನು ಚಕ್ರಾಪುರಿಗೆ ಬಂದಿರೋದೇ ಅದಕ್ಕೋಸ್ಕರ. ನೀನು ಹೇಳು ತಾಯಿ, ನೀನು ನುಡಿದ್ರೆ ಸಾಕ್ಷಾತ್ ಶಾರದಾಂಬೆನೇ ನುಡಿದ ಹಾಗೆ ಅನಿಸುತ್ತೆ. ಶ್ರೀಚಕ್ರಕ್ಕೆ ಆಪತ್ತು ಬಂದಿದೆ ಅನ್ನೋದು ನನ್ನ ಕಿವಿಗೂ ಬಿತ್ತು. ಸುಪ್ತ ಮನಸ್ಸಲ್ಲಿ ಆ ವಿಚಾರ ನನ್ನ ಮನಸ್ಸಲ್ಲಿ ಎಚ್ಚರಿಸ್ತಾನೇ ಇದೆ. ಆ ಮಹಾತಾಯಿ ಏನು ಪ್ರಚೋದನೆ ಕೊಡ್ತಾಳೋ ಅದನ್ನು ಮಾಡೋಣ ಅಂತ ಕಾಯ್ತಾ ಇದ್ದೀನಿ. ಅವಳು ಯಾವ ರೂಪದಲ್ಲಿ ಬರ್ತಾಳೋ, ಯಾವ ರೀತಿ ಪ್ರಚೋದನೆ ಮಾಡ್ತಾಳೋ ಗೊತ್ತಿಲ್ಲ. ಶ್ರೀಚಕ್ರನ ರಕ್ಷಣೆ ಮಾಡೋದಕ್ಕೆ ನನ್ನ ಜೀವ ಕೊಡೋಕ್ಕೂ ಸಿದ್ಧವಾಗಿದ್ದೀನಿ. ಕೊಡೋದ್ರಲ್ಲಿ ತುಂಬ ಸುಲಭವಾಗಿರೋದು ಜೀವ. ಜೀವ ಕೊಡೋದು ಕಷ್ಟ ಅಲ್ಲ. ಜೀವನ ಕೊಡಬೇಕು, ಮನಸ್ಸು ಕೊಡಬೇಕು, ಅದೇ ಕಷ್ಟ. ನಾನು ಕೊಡ್ತೀನಿ ತಾಯಿ, ನನ್ನ ಜೀವನನೇ ಮುಡುಪಾಗಿಡ್ತೀನಿ. ಹೇಳು ತಾಯಿ, ಶ್ರೀಚಕ್ರ ರಕ್ಷಣೆ ಮಾಡೋದಕ್ಕೆ ನಾನೇನು ಮಾಡಬೇಕು? ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಪಲ್ಲಕ್ಕಿ ಕಲ್ಯಾಣಿಯ ಕೊನೆ ಮೆಟ್ಟಲನ್ನು ತಲುಪುತ್ತೆ. ಸಂಪ್ರದಾಯದ ಪ್ರಕಾರ ಶ್ರೀಚಕ್ರವನ್ನ 3 ಬಾರಿ ಕಲ್ಯಾಣಿಯಲ್ಲಿ ಮುಳುಗಿಸಿ ತೆಗಿಬೇಕು. ಇಲ್ಲಿ ಒಂದು ನಾಟಕ ನಡೆಯುತ್ತೆ. ಪಲ್ಲಕ್ಕಿ ಇಲ್ಲಿರುತ್ತೆ. ಆ ಪಲ್ಲಕ್ಕಿಯ ಸುತ್ತ ಜನ ಕಿಕ್ಕಿರಿದು ತುಂಬಿರ್ತಾರೆ. ಶ್ರೀಚಕ್ರವನ್ನ ಪೀಠದಿಂದ ತೆಗೆಯೋ ಸಾಲಕ್ಕೆ ಸರಿಯಾಗಿ ಖಡ್ಕೆ, ನೀನು ಮತ್ತೆ ನಿನ್ನ ಶಿಷ್ಯ ಮಣಿಕಂಠ ಇಬ್ರು ಈ ಕಲ್ಯಾಣಿಯ ಪಶ್ಚಿಮ ಭಾಗದ ಈ ಜಾಗದಲ್ಲಿ ಬಂದು ನಿಲ್ಲಬೇಕು. ಉತ್ಸವಕ್ಕೆ ತಂದ ಪಂಜುಗಳಲ್ಲಿ ಒಂದು ಪಂಜು ನಿಮ್ಮ ಹತ್ರ ಇರುತ್ತೆ. ನೀವು ನಿಂತ ಜಾಗದಲ್ಲಿ ಒಂದು ಸಿಡಿಮದ್ದನ್ನ ಮೊದಲೇ ನಿರ್ಧರಿಸಿದ ಹಾಗೆ ಹೂತಿಟ್ಟಿರ್ತಾರೆ. ಆ ಸಿಡಿಮದ್ದು ಸಿಡಿಯೋದಕ್ಕೆ 15 ಕ್ಷಣಗಳಾದರೂ ಬೇಕು. ಮೊದಲನೆಯ ಬಾರಿ ಶ್ರೀಚಕ್ರವನ್ನ ಕಲ್ಯಾಣಿಯಲ್ಲಿ ಅದ್ದಿ ತೆಗೆಯೋ ಸಮಯಕ್ಕೆ ಸರಿಯಾಗಿ ಖಡ್ಕಿ, ನೀನು ಆ ಸಿಡಿಮದ್ದಿಗೆ ಬೆಂಕಿ ಇಡಬೇಕು. 15 ಕ್ಷಣಗಳಲ್ಲಿ ಸ್ಫೋಟಕ ಸಿಡಿಯುತ್ತೆ. ಆದರೆ ಯಾರಿಗೂ ಸಾವು ನೋವು ಸಂಭವಿಸುತ್ತದೆ. ಶಬ್ದ ಮಾಡುತ್ತೆ, ಹೊಗೆ ಆಡುತ್ತೆ. ಆ ಶಬ್ದಕ್ಕೆ ಹೆದರಿ ಜನ ಸಿಕ್ಕ ಕಡೆ ಹುಚ್ಚುಚ್ಚಾಗಿ ಓಡ್ ಹೋಗ್ತಾರೆ. ಆ ಸಮಯದಲ್ಲಿ ಜನರಿಗೆ ಶ್ರೀಚಕ್ರದ ಬಗ್ಗೆ ಆಗಲಿ ಅಥವಾ ದೇವರ ಬಗ್ಗೆ ಆಗಲಿ ಗಮನ ಹರಿಸುವಷ್ಟು ತಾಳ್ಮೆ ಇರೋದಿಲ್ಲ. ಆ ಸಮಯವನ್ನು ನೋಡಿ ಶ್ರೀಚಕ್ರವನ್ನ ಮಣಿಕಂಠ ತಂದ ಆ ಗಟ್ಟಿಯಾದ ಚಿಲದಲ್ಲಿ ಹಾಕ್ಕೊಂಡು ಮಾರಿಗುಡಿ ವಾಹನವನ್ನು ನಿಲ್ಲಿಸ್ಕೊಂಡು ಕಾಯ್ತಾ ಇರೋ ಜಾಗಕ್ಕೆ ನಾನು ಹೋಗ್ತೀನಿ, ಗಾಡಿಯಲ್ಲಿ ಹತ್ತಿ ಕೂರ್ತೀನಿ. ಅದೇ ಸಮಯಕ್ಕೆ ಬೇರೆ ಒಂದು ದಾರಿಯಿಂದ ಮಣಿಕಂಠ ನಿನ್ನ ಹತ್ರ ಬಂದು ಸೇರ್ತಾನೆ. ನಾನು ಮತ್ತೆ ಮಾರಿಗುಡಿ ನಿನ್ನ ವಾಹನದಲ್ಲಿ ಶ್ರೀಚಕ್ರವನ್ನು ತಗೊಂಡು ತೋಟದ ಮನೆಗೆ ಬರ್ತೀನಿ. ಅಲ್ಲಿ ಶ್ರೀಚಕ್ರವನ್ನ ಬಂದೋಬಸ್ತು ಮಾಡ್ತೀನಿ. ಹುಚ್ಚುಚ್ಚಾಗಿ ಓಡು ಹೋದ ಜನ
ಶ್ರೀಚಕ್ರ ಎಲ್ಲಿ ಹೋಯಿತು ಅನ್ನೋ ಪ್ರಶ್ನೆ ಎತ್ತೋದಕ್ಕೆ ಕನಿಷ್ಠ ಅರ್ಧ ಗಂಟೆಗಳ ಕಾಲ ಬೇಕು. ಅಷ್ಟರಲ್ಲಿ ನಾನು ಶ್ರೀಚಕ್ರವನ್ನು ಭದ್ರಪಡಿಸಿ ಮತ್ತೆ ಕಲ್ಯಾಣಿ ಹತ್ರ ಬರ್ತೀನಿ. ಅಲ್ಲಿ ಶ್ರೀಚಕ್ರ ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆನ ನಾನೇ ಎತ್ತೀನಿ. ಗಲಾಟೆ ಶುರುವಾಗುತ್ತೆ, ಹುಡುಕಾಟ ಶುರುವಾಗುತ್ತೆ, ದೊಂಬಿ ಆಗುತ್ತೆ. ಆಮೇಲೆ ನಿನ್ನ ಠಾಣೆಗೆ ಬಂದು ಶ್ರೀಚಕ್ರ ಕಾಣೆಯಾಗಿದೆ ಅಂತ ದೂರನ್ನ ನಾನೇ ಖುದ್ದಾಗಿ ದಾಖಲಿಸ್ತೀನಿ. ನಿನ್ನ ಹತ್ರ ಜಗಳ ಮಾಡ್ದಾಗ ಮಾಡ್ತೀನಿ, ನೀನು ತರಾತುರಿಲಿ ಹುಡುಕಾಟ ಮಾಡೋ ಹಾಗೆ ಒಂದು ನಾಟಕ ಮಾಡಿ. ಆಮೇಲೆ ಜನ ತಮ್ಮ ಸಮಸ್ಯೆಗಳಲ್ಲಿ ಮುಳುಗಿ ಹೋಗಿ ಶ್ರೀಚಕ್ರವನ್ನು ಮರೆತು ಬಿಡ್ತಾರೆ. ಇದು ನಾನು ಮಾಡಿರೋ ಯೋಚನೆ. ನಿಮ್ಮದೇನಾದ್ರು ಪ್ರಶ್ನೆ? 1 ತಿಂಗಳ ನಂತರ ಶ್ರೀಚಕ್ರ ನನ್ನ ಕೈ ಸೇರುತ್ತಾ ಅನ್ನೋದೇ ನನ್ನ ಪ್ರಶ್ನೆ. ಇದು ಪ್ರಶ್ನೆ ಅಲ್ಲ, ನನ್ನ ಮೇಲಿಟ್ಟಿರೋ ಅಪನಂಬಿಕೆ. ಶ್ರೀಚಕ್ರದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, 1 ತಿಂಗಳ ನಂತರ ಶ್ರೀಚಕ್ರ ನಿಮ್ಗೆ ಸಿಗುತ್ತೆ. ಅದನ್ನ ಬೇಕಾದ ರೀತಿ ಉಪಯೋಗಿಸ್ಕೋಬಹುದು. ಸರಿ, ಒಪ್ಪಿಗೆ ಇದೆ. ನಂದೇನೋ ಪ್ರಶ್ನೆ ಇಲ್ಲ, ನಂಗೆ ಸಂಪೂರ್ಣ ಒಪ್ಪಿಗೆ ಇದೆ. ಸಾರಿ, ಹಾಗಾದ್ರೆ ಎಲ್ಲ ವಿಷಯನೂ ನಾನು ಹೇಳಿದಾಗೆ ಚಾಚು ತಪ್ಪದೆ ಮಾಡಬೇಕು, ಸರಿನಾ? ಇನ್ನೂ ಸ್ವಲ್ಪ ಹೊತ್ತು ಕಾಯೋಣ, ಇಲ್ಲ ಅಂದರೆ ಹೋಗೋಣ. ನಿತ್ಯವಾಹಿನಿಯಲ್ಲಿ ಒಂದಷ್ಟು ಕಳ್ಳ ವ್ಯಾಪಾರಿಗಳಿದ್ದಾರೆ. ಅರಣ್ಯ ಇಲಾಖೆಯವರಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದಷ್ಟು ಸಾಮಗ್ರಿಗಳನ್ನು ಸಾಗಣೆ ಮಾಡ್ತಿದ್ದಾರೆ. ಯಾರ್ರಿ ನೀವು? ಏನು ಬೇಕು? ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ತಿಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಆದರೆ ನೀವು ಯಾರು, ಏನು ನಡೆಸ್ತಾ ಇದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಕಳ್ಳರು ನೀವು, ಕಳ್ಳ ಸಾಗಣೆ ಮಾಡ್ತಾ ಇದ್ದೀರಾ. ನಿಮ್ಮ ಬಗ್ಗೆ ಅಧಿಕಾರಿಗಳು ತಿಳಿಸ್ಲಾ? ಏಯ್ ಮುದುಕ, ವಯಸ್ಸಾಗಿದೆ, ಒಂದು ಬಿಟ್ಟ ಅಂದರೆ ಇಲ್ಲೇ ಹೂತೋಗ್ತೀಯ. ಅಧಿಕಾರಿಗಳಿಗೆ ಹೇಗೆ ಹೇಳ್ತೀಯ? ಓ, ಹೊಡಿತೀರಾ? ಹೊಡೀರಿ ನೋಡೋಣ. ನಾನು ಇಲ್ಲಿಗೆ ಬರ್ತೀನಿ ಅನ್ನೋದು ನಮ್ಮ ಶಿಷ್ಯಂದ್ರಿಗೆ ತಿಳಿಸಿ ಬಂದಿದ್ದೀನಿ. ಇನ್ನು 10 ನಿಮಿಷದಲ್ಲಿ ನಾನು ಹೋಗಲಿಲ್ಲ ಅಂದರೆ ಅವರೇ ಇಲ್ಲಿಗೆ ಬಂದು ನಿಮಗೆಲ್ಲ ಒಂದು ಗತಿ ಕಾಣಿಸ್ತಾರೆ. ಆಗ ಅಧಿಕಾರಿಗಳು ಬೇಡ, ಯಾರೂ ಬೇಡ. ಏ, ಇವನ್ದೊಳ್ಳೆ ಕಥೆ ಆಯ್ತಲ್ಲಯ್ಯ ನಮಗೆ. ಏನು ಬೇಕಪ್ಪ ನಿಂಗೆ? ನಮ್ಮ ಪಾಡಿಗೆ ನಮ್ಗೆ ಬಿಟ್ಬಿಡಯ್ಯ. ನಾನು ಕೇಳಿದ್ದನ್ನು ಕೊಟ್ಟರೆ ನಿಮ್ಮನ್ನು ಬಿಟ್ಬಿಡ್ತೀನಿ. ಏನು ಬೇಕು ನಿಮಗೆ? ನಿನ್ನ ಕೈಲಿ ಇದೆಯಲ್ಲ ಈ ಮಣ್ಣಿನ ಗಡ್ಡೆ, ಅದು ನನಗೆ ಕೊಡು. ಈಗ
ಗೆಡ್ಡೆನೆಲ್ಲ ಕೊಡಕ್ಕಾಗಲ್ಲ. ಈಗಾಗಲೇ 5 ನಿಮಿಷ ಕಳೆದೋಯ್ತು. ಇನ್ನು 5 ನಿಮಿಷ ಕಳೆದ್ರೆ ನನ್ನ ಶಿಷ್ಯಂದ್ರು ಇಲ್ಲಿಗೆ ಬರ್ತಾರೆ. ನೋಡಿ, ಇದು ನಾವು 50,000 ಕೊಟ್ಟು ತೊಗೊಂಡಿರೋದು. ಪುಕ್ಸಟೆ ಕೊಡೋಕ್ಕಾಗುತ್ತಾ? ಹಣ ಕೊಡಿ, ತಗೊಂಡೋಗಿ. ನನ್ನ ಹತ್ರ ಯಾವ ಹಣನೂ ಇಲ್ಲ. ನಿನ್ನ ಕೈನಲ್ಲಿದೆಯಲ್ಲ ಅದನ್ನಾದ್ರೂ ಕೊಡು. ನಾವು ಕಷ್ಟಪಟ್ಟಿದ್ದೀವಿ ಇದನ್ನ ತರೋಕೆ. ಈ ದಾರ ಬೇಕಾ ನಿಮಗೆ? ಆ ಕೆಂಪು ಹಳದಿ ದಾರದ ಪಕ್ಕ ಇನ್ನೊಂದಿದೆಯಲ್ಲ ಅದನ್ನ ಕೊಡು. ಅದು ದಾರನೇ? ಈ ದಾರ ತಗೊಂಡು ನೀವೇನು ಮಾಡ್ತೀರಾ? ದಾರನ ಅದು? ಆಯ್ತು, ಆ ದಾರನೇ ಕೊಡು, ನಮ್ಗೇನಕ್ಕಾದ್ರೂ ಬೇಕಾಗುತ್ತೆ. ಆಯ್ತು. ಇಲ್ಲಿಡಪ್ಪ. ಈ ಬಂಗಾರಿ ನಂಗೊಂದು ಸಹಾಯ ಮಾಡ್ತೀಯಾ? ಮಾತಾಡಬಾರ್ದು ನನ್ನ ಹತ್ರ. ಸಹಾಯ ಬೇರೆ ಮಾಡುವಂತಲ್ಲೇ. ನಿನಗೆ ಸಹಾಯ ಮಾಡೋದು ಗೊತ್ತಾದ್ರೆ ಅವ್ರು ಬೈತಾರೆ. ಯಾರು ಅವರು? ಯಾರು ಅಂತ ಹೇಳೋ ಹಾಗಿಲ್ಲ. ಹೋಗ್ಲಿ ಬಿಡು, ಅವ್ರು ಯಾರಾದ್ರೆ ನನಗೇನು? ಈಗ ನಿನ್ನಿಂದ ನನಗೆ ಸಹಾಯ ಮಾಡಕ್ಕಾಗತ್ತಾ ಇಲ್ವಾ? ಮಾಡಬೇಕು ಅಂತ ಆಸೆ ಇದೆ. ಮಾಡಿದ್ರೆ ಸಿಕ್ಕಾಕೋತೀನಿ, ಮಾಡಿಲ್ಲ ಅಂದ್ರೆ ನಿನ್ ಕಳ್ಕೊತೀನಿ. ಏನು ಮಾಡೋದು? ಹೋಗಿ 4 ಕಾಣೆ ಕೊಟ್ಟು ಗಿಳಿ ಶಾಸ್ತ್ರ ಕೇಳು. ಉತ್ಸವ ಅಲ್ವಾ, ಹೇಗಿದ್ರು ಶಾಸ್ತ್ರ ಹೇಳೋರು ಬಂದಿರ್ತಾರೆ. ಬೇಡ ಬೇಡ, ಅವ್ರ ಭವಿಷ್ಯ ಅವ್ರಿಗೆ ಗೊತ್ತಿರಲ್ಲ, ನನಗೇನು ಹೇಳ್ತಾರೆ? ಏನು ಸಹಾಯ ಬೇಕು ಹೇಳು? ಯಾರಿಗೂ ಸುಳಿವು ಸಿಗದಿರೋ ಹಾಗೆ ನಿಂಗೆ ಸಹಾಯ ಮಾಡ್ತೀನಿ. ಆದರೆ ನೀನು ಎಲ್ಲರ ಎದುರುಗಡೆ ಮಾತಾಡ್ಸ್ಬಾರ್ದು ಅಷ್ಟೇ. ನನ್ನ ಜೊತೆ ಕಾಡಿಗೆ ಬರ್ತೀಯಾ? ಈಗ ತಾನೇ ಅಲ್ಲಿಂದನೇ ಬಂದೆ. ಹೌದಾ? ಕಾಡಿಗೆ ಯಾಕೆ ಹೋಗಿದ್ದೆ? ಅದು ಮರ, ಚಪ್ಪಲಿ, ಜಡವಟ್ರಾಯ, ಸರಿಯಾಗಿ ಹೇಳು. ಹೋಗ್ಲಿ ಬಿಡು. ಈ ಕಾಡಿಗೆ ಯಾಕೆ ಹೋಗೋದು? ವನವಾಸಕ್ಕೆ. ಅದೆಲ್ಲ ಮುದುಕರಾದ್ಮೇಲೆ ಹೋಗೋದಲ್ವೇನೆ? ಈಗಲೇ ಯಾಕೆ ಹೋಗ್ಬೇಕು? ಶ್ರೀರಾಮ, ಸೀತೆ, ಲಕ್ಷ್ಮಣ ಎಲ್ಲ ಮುದುಕರಾದ್ಮೇಲೆ ಕಾಡಿಗೆ ಹೋಗಿದ್ದು? ಇಲ್ಲ ಇಲ್ಲ, ಪಾಪ ಚೆನ್ನಾಗಿದ್ದಾಗಲೇ ಕಾಡ್ಪಾಲಾಗೋದ್ರು. ಮತ್ತೆ ಒಬ್ಬೊಬ್ರಿಗೆ ಒಂದೊಂದು ಕಾರಣ ಇರತ್ತಪ್ಪ. ಈಗ ನೀನ್ ನನ್ನ ಜೊತೆಗೆ ಬಾ, ಅಲ್ಲೇ ಎಲ್ಲ ಗೊತ್ತಾಗತ್ತೆ. ಸರಿ ನಡಿ, ಅಮ್ಮನವ್ರು ಇಟ್ಟಂಗಾಗ್ಲಿ. ರಾಜಮಾತೆ ರಾಜಲಕ್ಷ್ಮಿ ಅವರೇ, ಏನ್ರಿ ಏನ್ ನಡೆಸ್ತಾ ಇದ್ದೀರಾ? ನನ್ನ ಹೆಂಡತಿ ಇದೆ ಮನೇಲಿ ಇರೋದಾದ್ರೆ ಅವಳು ನನ್ನ ಹೆಂಡತಿನೇ ಅಲ್ಲ ಅಂತ ವಿಚ್ಛೇದನಕ್ಕೆ ಹಾಕ್ತೀನಿ. ತಾಳಿ ಕಟ್ಟಿರೋ ಗಂಡ ನಾನು ಇರ್ಬೇಕಾದ್ರೆ ಅವಳು ಈ ಮನೇಲಿ ಹಾಕಿ ಇರಬೇಕು? ಜನನೆಲ್ಲ ಸೇರಿಸಿ ಗಲಾಟೆ ಮಾಡ್ತೀನಿ. ಕಳ್ಸ್ಕೊಡ್ರಿ ಅವಳನ್ನ. ಅಯ್ಯ ನರಕಾಸುರ, ಅವಳು ಹೊಟ್ಟೆಲಿ ಹುಟ್ಟೋ ಮಗುಗೆ ಏನಾದ್ರೂ ತೊಂದರೆ ಆದ್ರೆ ಅದಕ್ಕೆ ನೀನೇ ಕಾರಣ ಅಂತ ಬರೆದು ಕೊಡು. ಆಗ ಸುನೀತನ್ನ ನಿನ್ ಜೊತೆನೆ ಕಳಿಸ್ಕೊಡ್ತೀನಿ. ಹಾಗೆಲ್ಲ ಬರ್ಕೊಡೋದಕ್ಕಾಗಲ್ಲ ಕಣ್ರಿ. ಮುಂದಿನ ವಾರ ನಮ್ಮಮ್ಮ ಬರ್ತಾ ಇದ್ದಾಳೆ. ಅವಳು ಬಂದಾಗ ಮನೆಯೆಲ್ಲ ಬಣಬಣ ಅಂತ ಇದ್ರೆ ಬಾಯಿಗೆ ಬಂದಂಗೆ ಬೈತಾಳೆ ನಮ್ಮಮ್ಮ ನನಗೆ. ನಿನ್ನ ಹೆಂಡತಿ ಕರ್ಕೊಂಡೋಗಿ ಯಾರ ಮನೆಯಲ್ಲೋ ಬಿಟ್ಟಿದ್ಯಲ್ಲ ಮುಂಡ್ಯದೆ ಅಂತ. ನಿಮ್ಮಮ್ಮ ತಾನೇ ಬೈಯೋದು, ಬೈಸ್ಕೋ, ಬುದ್ಧಿ ಬರ್ಬೋದು. ಅಷ್ಟಕ್ಕೆ ಬಿಡಲ್ಲ ನಮ್ಮಮ್ಮ. ನಮ್ಮಮ್ಮ ಒಂಥರ ರಣಚಂಡಿ ಇದ್ದಾಗೆ. 4 ಕಪಾಳಕ್ಕೆ ಬಾರಿಸ್ತಾಳೆ ನನಗೆ. ಹೊಡಿಸ್ಕೋ, ಯಾರಿಗೂ ಕೇಳಿಸೋದಿಲ್ಲ. ನಿಮ್ಮಂತ ಮುದುಕಿರ ಹತ್ರ ನಂದೇನ್ರಿ ಮಾತು? ಕರೀರಿ ನಿಮ್ಮ ಮಗನ್ನ ಗಂಡಸು ಅಂದ್ಕೊಂಡವನ್ನ. ಕೇಳಿಸ್ಕೊಂಡೆ ಜಗ್ಗಿ ನೀನು ಆಡಿದ ಮಾತನ್ನ. ಹೀಗೆ ಎದ್ರುಕೊಂಡು ಹಿಂದೆ ನಿಂತ್ಕೊಳ್ಳೋದ್ರ ಬದಲು ನನ್ನ ಹೆಂಡ್ತಿನ ಅಂದ್ರೆ ನಿಮ್ಮ ಆಪ್ತ ಮಿತ್ರೆ ನಿಮ್ಮ ನಾದಿನಿನ ನನ್ನ ಜೊತೆ ಕಳಿಸ್ಕೊಡ್ರಿ. ನಾನು ಅವತ್ತೇ ಬಡ್ಕೊಂಡೆ ಸುನೀತಾ ಇಲ್ಲಿರೋದು ಬೇಡ ಅಂತ. ನನಗೆ ಈಗಲೂ ಅವಳಿಲ್ಲಿ ಇರೋದು ಇಷ್ಟ ಇಲ್ಲ. ಹುಡುಕೊಂಡು ಕರ್ಕೊಂಡು ಹೋಗು.
ಸದ್ಯ ನನಗೂ ತೊಂದರೆ ತಪ್ಪುತ್ತೆ. ಎಲ್ಲಿ ಬಚ್ಚಿಟ್ಟಿದ್ದೀರ ನನ್ನ ಹೆಂಡತಿ ಸುನೀತಾನ? ನನಗೇನೋ ಗೊತ್ತು, ನಾನು ಈಗ ಬರ್ತಾ ಇದ್ದೀನಿ ಹೊರಗಡೆಯಿಂದ. ನಿನ್ನ ಮುಂದೆ ಗರುಡಗಂಬ ನಿಂತಿದ್ದೀನಿ. ಹೇಳ್ರಿ, ನನ್ನ ಹೆಂಡತಿನ ಎಲ್ಲಿ ಬಚ್ಚಿಟ್ಟಿದ್ದೀರ ಹೇಳಿ. ಹೇಳೋದಿಲ್ವೋ ಸಿಂಗಳೀಕ? ಅದೇನ್ ಮಾಡ್ಕೋತೀಯೋ ಮಾಡ್ಕೋ ಹೋಗು. ಆನಗೆಟ್ ಜನ ಬಿಡಲ್ಲ. ಅತಳ ವಿತಳ ಪಾತಾಳ ರಸಾತಳಗಳೆಲ್ಲ ಅವಳು ಅಳಗಿದ್ರು ಅವಳನ್ನ ತಕೊಂಡು ಹೋಗ್ತೀನಿ ಒಂದು ಸಲ ಬಂದಾಗ. ಏನು ಹುಡುಕ್ತಿದ್ಯಾ? ಈಗಲಾದರೂ ಹೇಳು. ಊರಲ್ಲಿ ಕೇಳಿದ್ದಕ್ಕೆ ಅಲ್ಲಿ ಹೋದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಅಂತ. ಈಗ ನೋಡಿದ್ರೆ ನಿನ್ನ ಪಾಡಿ ನೀನು ಹುಡುಕ್ತಿದ್ಯಾ. ಏನು ಅಂತ ಹೇಳಿದ್ರೆ ನಾನು ಹುಡ್ಕೋಕೆ ಸಹಾಯ ಮಾಡ್ಬೋದಲ್ವಾ? ನದಿ ಹತ್ರ ಹೋಗು, ಅಲ್ಲೊಂದು ಮಣ್ಣಿನ ಗಡ್ಡೆ ಸಿಗತ್ತೆ, ಅದ್ರೊಳಗಡೆ ಏನೋ ಇರುತ್ತೆ ಅಂತ ಮೇಷ್ಟ್ರಮ್ಮ ಹೇಳಿದ್ರು, ಅದಕ್ಕೆ ಹುಡುಕ್ತಿದ್ದೀನಿ. ಇಂಥದ್ದು ನದೀತೀರ ಅಂತ ಪಕ್ಕ ಹೇಳಿದ್ರ? ಯಾಕೆಂದ್ರೆ ಆ ಕಡೆ 8 ಮೈಲು ಈ ಕಡೆ 8 ಮೈಲು ಇದೆ. ಹೌದೇನೋ? ನದಿ ಹತ್ರ ಹೋಗು ಅಂದ್ರು, ನಾನು ಬಂದ್ಬಿಟ್ಟೆ. ನನ್ನೊಂದು ಅಡ್ಡ ಅಂತೀರ ಎಲ್ರು. ನೀವು ಮಾಡಿರೋ ಕೆಲಸ ನೋಡಿದ್ರೆ ಈಗ ಎಲ್ಲಿ ಅಂತ ಹುಡ್ಕೋದು? ನಮ್ಮೂರಿಂದ ಬಂದ್ರೆ ಸಿಗೋದು ಇದೇ ನದಿ ತೀರ ಅಲ್ವಾ? ಇಲ್ಲಿಂದ ಹುಡ್ಕೊಂಡು ಹೋಗೋಣ, ಎಲ್ಲಾದ್ರೂ ಒಂದ್ ಕಡೆಗೆ ಸಿಕ್ಕೇ ಸಿಗುತ್ತೆ. ಮೇಷ್ಟ್ರಮ್ಮ ಇಂಥದ್ದೇ ಜಾಗ ಅಂತಿದ್ದಿದ್ರೆ ಹೇಳಿರೋರಲ್ವಾ, ಪೆದ್ ಬಂಗಾರಿ. ಮಾಡಿರೋ ತಪ್ಪನ್ನ ಹೇಳ್ದೆ ನನ್ನೇ ಪೆದ್ದ ಅಂತೀಯ? ಸರಿ ಬಾ ಇವಾಗ. ಏನ್ಪಾ ಜಗ್ಗಿ, ಹೆಂಗೆ ನಡೆದೈತಿ ನಿನ್ನ ದಾಂಪತ್ಯ ಜೀವನ? ಎಲ್ಲ ಎಕ್ಕುಟ್ಟೋಗಿದೆ ಬೋಪಾಲಿಗಳೇ. ನೀವೇ ಏನಾದರೂ ಪರಿಹಾರ ಹೇಳಬೇಕು. ನೋಡ್ಪಾ ಜಗ್ಗಿ, ಇದ್ರಾಗ ಹೋಮ ಹವನ ಮಾಡಿದ್ರು ಪರಿಹಾರ ಇಲ್ಲ. ಯಾವ್ದರ ಒಂದು ಸಾವು ಗ್ಯಾರಂಟಿ? ಇರೋ ಜೀವದ್ದು ಇಲ್ಲ ಬರೋ ಜೀವದ್ದು? ನನ್ನ ತಾಯಿ ಉಳಿಬೇಕು, ಆದರೆ ಮಗು ತೆಗ್ಸೋದಕ್ಕೆ ನನ್ನ ಹೆಂಡತಿ ಸುನೀತ ಒಪ್ತಾ ಇಲ್ಲವೇ? ಯಾಕೋ ಏನಾತ? ಅಲ್ಲೋ, ನಿಮ್ಮ ಊರಿಗಿಂತ ಆ ಹುಟ್ಟು ಮಗ ಹೆತ್ತನ? ನೋಡು, ಬದುಕಿರೋರನ್ನ ಮೊದಲು ಬದುಕ್ಸಾಕ್ ಕಲಿಬೇಕು. ನೋಡಿ ನೋಡಿ, ಇದು ನಿಮಗೆ ಅರ್ಥ ಆಗುತ್ತೆ, ಹಾಳಾದ್ದು ಅವಳಿಗೆ ಅರ್ಥ ಆಗಲ್ವೇ? ಇಲ್ಲಿ ನೋಡು, ನಾನೀಗ ನಿನಗೊಂದು ಉಪಾಯ ಹೇಳ್ತೀನಿ. ನೀ ಯಾವುದೇ ಬ್ಯಾಸರ ಇಲ್ದ ಇದನ್ನು ಮಾಡು. ಹೇಳಿ ಗೋಪಾಲಣ್ಣ, ನಮ್ಮ ತಾಯಿ ಉಳಿಬೇಕು, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನೋಡು, ಒಂದು ಗಿಡದ ಎಲೆ ಹೇಳ್ತೀನಿ, ಅದು ಕಾಡಿನಾಗ ಬೆಳಿತೈತಿ. ಒಂದು ರೆಂಬಿಗೆ ಒಂದ ಎಲೆ ಬಿಡ್ತೈತಿ. ನೀನು ಹೋಗಿ ಅದನ್ನು ತಂದು ಅರ್ದು ರಸ ಮಾಡಿಟ್ಕೋ. ಆ ರಸನ ನಿನ್ನ ಹೆಂಡತಿ ಕುಡಿಯೋ ನೀರಿನಾಗರಾಗಲಿ ಅಥವಾ ಊಟದಾಗರಾಗಲಿ 4 ಹನಿ ಹಾಕಿಬಿಡು. ಅದೇನು ರುಚಿ ಕೆಡ್ಸಂಗಿಲ್ಲ. ಆ ರಸ ನಿನ್ನ ಹೆಂಡತಿ ಹೊಟ್ಟೆ ಒಳಗೆ ಹೋದ್ರೆ ಸಾಕು, ನಿನ್ನ ಆಸೆ ಇಟತ್ತತಿ.